ನಗರಸಭೆ ಆಯುಕ್ತೆ ಏನು ಅಮೃತ ಗೌಡರ ಮೇಲೆ ರಾಜೀವ್ ಗೌಡರು ಏನು ಧಮಕಿ ಹಾಕಿರೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಹಲವಾರು ರಾಜಕೀಯ ಪಕ್ಷಗಳು ಸೇರಿದಂತೆ ಏನು ಸಂಘಟನೆಗಳು ಸಹ ದೂರು ಕೊಡ್ತಾ ಇರುವಂಥದ್ದು. ನಾನಿವತ್ತು ಏನು ಶಿಡ್ಲಘಟ್ಟದ ಪೊಲೀಸ್ ಠಾಣೆ ಮುಂದೆ ಇದ್ದೇನೆ. ದೃಶ್ಯ ನೋಡಿದ್ರೆ ಇದು ಶಿಡ್ಲಘಟ್ಟೆಯ ಪೊಲೀಸ್ ಠಾಣೆ ಇರುವಂಥದ್ದು. ಈಗಾಗಲೇ KRS ಆಗ್ಬೋದು ಮತ್ತು ಅದೇ ರೀತಿ ಮಾನವ ಹಕ್ಕುಗಳ ಆಯೋಗ ಸಹ ಇವತ್ತು ಇಲ್ಲಿಗೆ ಬಂದು ದೂರು ಕೊಡೋ ನಿಟ್ಟಿನಲ್ಲಿ ಮುಂದಾಗಿರುವಂಥದ್ದು. ಪ್ರಮುಖವಾಗಿ ಈಗಾಗಲೇ JDS ಪಕ್ಷ ಸಹ ಇವತ್ತು ಏನು ದೂರು ದಾಖಲು ಮಾಡಿರುವಂಥದ್ದು. ಅದ್ರ ಜೊತೆಗೆ ಏನು ನಗರಸಭೆ ಆಯುಕ್ತದಂಥ ಅಮೃತ ಗೌಡರು ಸಹ ಇವತ್ತು ದೂರು ದಾಖಲು ಮಾಡೋ ಹಿನ್ನೆಲೆಯಲ್ಲಿ ಇವತ್ತು ರಾಜೀವ್ ಗೌಡರು ಸಹ ಏನು ಪರಾರಿ ಆಗಿರುವಂಥದ್ದು. ಈಗಾಗಲೇ ಅವರನ್ನು ಬಂಧಿಸಿ ಕೂಡಲೇ ಕ್ರಮ ಕೈಗೊಳ್ಳುವಂತೆ ಈಗ ನೋಡ್ಬೋದು ಮಾನವ ಹಕ್ಕುಗಳ ಆಯೋಗ ಸಹ ಈಗ ಏನು ಸ್ಟೇಷನ್ ಮುಂದೆ ಬಂದು ನಿಂತಿರುವಂಥದ್ದು ಮತ್ತು ದೂರು ಕೊಡಲು ಸಹ ಮುಂದಾಗಿರುವಂಥದ್ದು. ಇತ್ತೀಚೆಗೆ ಅಂದರೆ ಕಳೆದ 2 ದಿನಗಳು ನಡೆದಂತಹ ಏನು ರಾಜೀವ್ ಗೌಡರ ಏನು ಧಮಕಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ರಾಜ್ಯ ಮಟ್ಟದಲ್ಲಿ ಸಹ ಚರ್ಚೆ ನಡೀತಾ ಇರುವಂಥದ್ದು. ಮತ್ತು ಏನು ಅಸಂಬದ್ಧವಾದಂಥ ಪದಗಳು ಸಹ ಬಳಕೆ ಮಾಡೋ ಹಿನ್ನೆಲೆಯಲ್ಲಿ ಇವತ್ತು ಏನು ರಾಜ್ಯ ಮಟ್ಟದಲ್ಲೂ ಸಹ ಏನು ಚರ್ಚೆ ನಡೀತಾ ಇರುವಂಥದ್ದು ಮತ್ತು ಹಲವಾರು ಕಡೆ ದೂರು ಸಹ ದಾಖಲು ಮಾಡಲು ಮುಂದಾಗಿರುವಂಥದ್ದು. ಈಗಾಗಲೇ ಏನು KRS ಆಗ್ಬೋದು ಮತ್ತು ಮಾನವ ಹಕ್ಕುಗಳ ಆಗ್ಬೋದು ಮತ್ತು ಹಲವಾರು ಸಂಘಟನೆಗಳು ಸಹ ಈಗಾಗಲೇ ದೂರು ದಾಖಲು ಮಾಡಲು ಮುಂದಾಗಿರುವಂಥದ್ದು. ಮತ್ತು ನಿನ್ನೆಯೂ ಸಹ ಏನು ರಾಜ್ಯ ಮಹಿಳಾ ಆಯೋಗ ಸಹ ಏನು ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ ದೂರು ನೀಡಿರುವಂಥದ್ದು. ಪ್ರಮುಖವಾಗಿ ಏನು ಅಸಂಬದ್ಧವಾದಂತಹ ಪದ ಬಳಕೆಯನ್ನು ಮಾಡಿರುವಂತಹ ರಾಜೀವ್ ಗೌಡರನ್ನು ಕೂಡಲೇ ಬಂಧನ ಮಾಡಬೇಕು ಮತ್ತು ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕೆಂಬ ನಿಟ್ಟಿನಲ್ಲಿ ಈಗಾಗಲೇ ಏನು ಒತ್ತಾಯ ಸಹ ಬರ್ತಾ ಇರುವಂಥದ್ದು. ಮತ್ತು ಈಗಾಗಲೇ ಏನು ದೂರು ದಾಖಲು ಮಾಡಿಕೊಂಡಿರುವಂತಹ ಪೊಲೀಸರು ಅವರನ್ನು ಬಂಧಿಸಲು ಏನು 2 ತಂಡಗಳ ರಚನೆ ಮಾಡಿದ್ದಾರೆ. ಒಟ್ಟಾರೆಯಾಗಿ ಹೇಳ್ಬೇಕಂತ ಹೇಳಿದ್ರೆ ರಾಜೀವ್ ಗೌಡರ ಬಂಧನಕ್ಕಾಗಿ ಈಗಾಗಲೇ ಪೊಲೀಸರು ಹಲವಾರು ರೀತಿಯ ಶೋಧ ಕಾರ್ಯ ಮುಂದುವರಿಸಿದ್ದಾರೆ ಅಂತ ಹೇಳ್ಬೋದು. ಕ್ಯಾಮರನ್ ಶಿವ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಚಿಕ್ಕಬಳ್ಳಾಪುರ. ನಗರಸಭೆ ಆಯುಕ್ತೆ ಏನು ಅಮೃತ ಗೌಡರ ಮೇಲೆ ರಾಜೀವ್ ಗೌಡರು ಏನು ಧಮಕಿ ಹಾಕಿರೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಹಲವಾರು ರಾಜಕೀಯ ಪಕ್ಷಗಳು ಸೇರಿದಂತೆ ಏನು ಸಂಘಟನೆಗಳು ಸಹ ದೂರು ಕೊಡ್ತಾ ಇರುವಂಥದ್ದು. ನಾನಿವತ್ತು ಏನು ಶಿಡ್ಲಘಟ್ಟದ ಪೊಲೀಸ್ ಠಾಣೆ ಮುಂದೆ ಇದ್ದೇನೆ. ದೃಶ್ಯ ನೋಡಿದ್ರೆ ಇದು ಶಿಡ್ಲಘಟ್ಟೆಯ ಪೊಲೀಸ್ ಠಾಣೆ ಇರುವಂಥದ್ದು. ಈಗಾಗಲೇ KRS ಆಗ್ಬೋದು ಮತ್ತು ಅದೇ ರೀತಿ ಮಾನವ ಹಕ್ಕುಗಳ ಆಯೋಗ ಸಹ ಇವತ್ತು ಇಲ್ಲಿಗೆ ಬಂದು ದೂರು ಕೊಡೋ ನಿಟ್ಟಿನಲ್ಲಿ ಮುಂದಾಗಿರುವಂಥದ್ದು. ಪ್ರಮುಖವಾಗಿ ಈಗಾಗಲೇ JDS ಪಕ್ಷ ಸಹ ಇವತ್ತು ಏನು ದೂರು ದಾಖಲು ಮಾಡಿರುವಂಥದ್ದು. ಅದ್ರ ಜೊತೆಗೆ ಏನು ನಗರಸಭೆ ಆಯುಕ್ತದಂಥ ಅಮೃತ ಗೌಡರು ಸಹ ಇವತ್ತು ದೂರು ದಾಖಲು ಮಾಡೋ ಹಿನ್ನೆಲೆಯಲ್ಲಿ ಇವತ್ತು ರಾಜೀವ್ ಗೌಡರು ಸಹ ಏನು ಪರಾರಿ ಆಗಿರುವಂಥದ್ದು. ಈಗಾಗಲೇ ಅವರನ್ನು ಬಂಧಿಸಿ ಕೂಡಲೇ ಕ್ರಮ ಕೈಗೊಳ್ಳುವಂತೆ ಈಗ ನೋಡ್ಬೋದು ಮಾನವ ಹಕ್ಕುಗಳ ಆಯೋಗ ಸಹ ಈಗ ಏನು ಸ್ಟೇಷನ್ ಮುಂದೆ ಬಂದು ನಿಂತಿರುವಂಥದ್ದು ಮತ್ತು ದೂರು ಕೊಡಲು ಸಹ ಮುಂದಾಗಿರುವಂಥದ್ದು. ಇತ್ತೀಚೆಗೆ ಅಂದರೆ ಕಳೆದ 2 ದಿನಗಳು ನಡೆದಂತಹ ಏನು ರಾಜೀವ್ ಗೌಡರ ಏನು ಧಮಕಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ರಾಜ್ಯ ಮಟ್ಟದಲ್ಲಿ ಸಹ ಚರ್ಚೆ ನಡೀತಾ ಇರುವಂಥದ್ದು. ಮತ್ತು ಏನು ಅಸಂಬದ್ಧವಾದಂಥ ಪದಗಳು ಸಹ ಬಳಕೆ ಮಾಡೋ ಹಿನ್ನೆಲೆಯಲ್ಲಿ ಇವತ್ತು ಏನು ರಾಜ್ಯ ಮಟ್ಟದಲ್ಲೂ ಸಹ ಏನು ಚರ್ಚೆ ನಡೀತಾ ಇರುವಂಥದ್ದು ಮತ್ತು ಹಲವಾರು ಕಡೆ ದೂರು ಸಹ ದಾಖಲು ಮಾಡಲು ಮುಂದಾಗಿರುವಂಥದ್ದು. ಈಗಾಗಲೇ ಏನು KRS ಆಗ್ಬೋದು ಮತ್ತು ಮಾನವ ಹಕ್ಕುಗಳ ಆಗ್ಬೋದು ಮತ್ತು ಹಲವಾರು ಸಂಘಟನೆಗಳು ಸಹ ಈಗಾಗಲೇ ದೂರು ದಾಖಲು ಮಾಡಲು ಮುಂದಾಗಿರುವಂಥದ್ದು. ಮತ್ತು ನಿನ್ನೆಯೂ ಸಹ ಏನು ರಾಜ್ಯ ಮಹಿಳಾ ಆಯೋಗ ಸಹ ಏನು ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ ದೂರು ನೀಡಿರುವಂಥದ್ದು. ಪ್ರಮುಖವಾಗಿ ಏನು ಅಸಂಬದ್ಧವಾದಂತಹ ಪದ ಬಳಕೆಯನ್ನು ಮಾಡಿರುವಂತಹ ರಾಜೀವ್ ಗೌಡರನ್ನು ಕೂಡಲೇ ಬಂಧನ ಮಾಡಬೇಕು ಮತ್ತು ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕೆಂಬ ನಿಟ್ಟಿನಲ್ಲಿ ಈಗಾಗಲೇ ಏನು ಒತ್ತಾಯ ಸಹ ಬರ್ತಾ ಇರುವಂಥದ್ದು. ಮತ್ತು ಈಗಾಗಲೇ ಏನು ದೂರು ದಾಖಲು ಮಾಡಿಕೊಂಡಿರುವಂತಹ ಪೊಲೀಸರು ಅವರನ್ನು ಬಂಧಿಸಲು ಏನು 2 ತಂಡಗಳ ರಚನೆ ಮಾಡಿದ್ದಾರೆ. ಒಟ್ಟಾರೆಯಾಗಿ ಹೇಳ್ಬೇಕಂತ ಹೇಳಿದ್ರೆ ರಾಜೀವ್ ಗೌಡರ ಬಂಧನಕ್ಕಾಗಿ ಈಗಾಗಲೇ ಪೊಲೀಸರು ಹಲವಾರು ರೀತಿಯ ಶೋಧ ಕಾರ್ಯ ಮುಂದುವರಿಸಿದ್ದಾರೆ ಅಂತ ಹೇಳ್ಬೋದು. ಕ್ಯಾಮರನ್ ಶಿವ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಚಿಕ್ಕಬಳ್ಳಾಪುರ. ನಗರಸಭೆ ಆಯುಕ್ತೆ ಏನು ಅಮೃತ ಗೌಡರ ಮೇಲೆ ರಾಜೀವ್ ಗೌಡರು ಏನು ಧಮಕಿ ಹಾಕಿರೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಹಲವಾರು ರಾಜಕೀಯ ಪಕ್ಷಗಳು ಸೇರಿದಂತೆ ಏನು ಸಂಘಟನೆಗಳು ಸಹ ದೂರು ಕೊಡ್ತಾ ಇರುವಂಥದ್ದು. ನಾನಿವತ್ತು ಏನು ಶಿಡ್ಲಘಟ್ಟದ ಪೊಲೀಸ್ ಠಾಣೆ ಮುಂದೆ ಇದ್ದೇನೆ. ದೃಶ್ಯ ನೋಡಿದ್ರೆ ಇದು ಶಿಡ್ಲಘಟ್ಟೆಯ ಪೊಲೀಸ್ ಠಾಣೆ ಇರುವಂಥದ್ದು. ಈಗಾಗಲೇ KRS ಆಗ್ಬೋದು ಮತ್ತು ಅದೇ ರೀತಿ ಮಾನವ ಹಕ್ಕುಗಳ ಆಯೋಗ ಸಹ ಇವತ್ತು ಇಲ್ಲಿಗೆ ಬಂದು ದೂರು ಕೊಡೋ ನಿಟ್ಟಿನಲ್ಲಿ ಮುಂದಾಗಿರುವಂಥದ್ದು. ಪ್ರಮುಖವಾಗಿ ಈಗಾಗಲೇ JDS ಪಕ್ಷ ಸಹ ಇವತ್ತು ಏನು ದೂರು ದಾಖಲು ಮಾಡಿರುವಂಥದ್ದು. ಅದ್ರ ಜೊತೆಗೆ ಏನು ನಗರಸಭೆ ಆಯುಕ್ತದಂಥ ಅಮೃತ ಗೌಡರು ಸಹ ಇವತ್ತು ದೂರು ದಾಖಲು ಮಾಡೋ ಹಿನ್ನೆಲೆಯಲ್ಲಿ ಇವತ್ತು ರಾಜೀವ್ ಗೌಡರು ಸಹ ಏನು ಪರಾರಿ ಆಗಿರುವಂಥದ್ದು. ಈಗಾಗಲೇ ಅವರನ್ನು ಬಂಧಿಸಿ ಕೂಡಲೇ ಕ್ರಮ ಕೈಗೊಳ್ಳುವಂತೆ ಈಗ ನೋಡ್ಬೋದು ಮಾನವ ಹಕ್ಕುಗಳ ಆಯೋಗ ಸಹ ಈಗ ಏನು ಸ್ಟೇಷನ್ ಮುಂದೆ ಬಂದು ನಿಂತಿರುವಂಥದ್ದು ಮತ್ತು ದೂರು ಕೊಡಲು ಸಹ ಮುಂದಾಗಿರುವಂಥದ್ದು. ಇತ್ತೀಚೆಗೆ ಅಂದರೆ ಕಳೆದ 2 ದಿನಗಳು ನಡೆದಂತಹ ಏನು ರಾಜೀವ್ ಗೌಡರ ಏನು ಧಮಕಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ರಾಜ್ಯ ಮಟ್ಟದಲ್ಲಿ ಸಹ ಚರ್ಚೆ ನಡೀತಾ ಇರುವಂಥದ್ದು. ಮತ್ತು ಏನು ಅಸಂಬದ್ಧವಾದಂಥ ಪದಗಳು ಸಹ ಬಳಕೆ ಮಾಡೋ ಹಿನ್ನೆಲೆಯಲ್ಲಿ ಇವತ್ತು ಏನು ರಾಜ್ಯ ಮಟ್ಟದಲ್ಲೂ ಸಹ ಏನು ಚರ್ಚೆ ನಡೀತಾ ಇರುವಂಥದ್ದು ಮತ್ತು ಹಲವಾರು ಕಡೆ ದೂರು ಸಹ ದಾಖಲು ಮಾಡಲು ಮುಂದಾಗಿರುವಂಥದ್ದು. ಈಗಾಗಲೇ ಏನು KRS ಆಗ್ಬೋದು ಮತ್ತು ಮಾನವ ಹಕ್ಕುಗಳ ಆಗ್ಬೋದು ಮತ್ತು ಹಲವಾರು ಸಂಘಟನೆಗಳು ಸಹ ಈಗಾಗಲೇ ದೂರು ದಾಖಲು ಮಾಡಲು ಮುಂದಾಗಿರುವಂಥದ್ದು. ಮತ್ತು ನಿನ್ನೆಯೂ ಸಹ ಏನು ರಾಜ್ಯ ಮಹಿಳಾ ಆಯೋಗ ಸಹ ಏನು ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ ದೂರು ನೀಡಿರುವಂಥದ್ದು. ಪ್ರಮುಖವಾಗಿ ಏನು ಅಸಂಬದ್ಧವಾದಂತಹ ಪದ ಬಳಕೆಯನ್ನು ಮಾಡಿರುವಂತಹ ರಾಜೀವ್ ಗೌಡರನ್ನು ಕೂಡಲೇ ಬಂಧನ ಮಾಡಬೇಕು ಮತ್ತು ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕೆಂಬ ನಿಟ್ಟಿನಲ್ಲಿ ಈಗಾಗಲೇ
ಏನು ಒತ್ತಾಯ ಸಹ ಬರ್ತಾ ಇರುವಂಥದ್ದು. ಮತ್ತು ಈಗಾಗಲೇ ಏನು ದೂರು ದಾಖಲು ಮಾಡಿಕೊಂಡಿರುವಂಥ ಪೊಲೀಸರು ಅವರನ್ನು ಬಂಧಿಸಲು ಏನು 2 ತಂಡಗಳ ರಚನೆ ಮಾಡಿದ್ದಾರೆ. ಒಟ್ಟಾರೆಯಾಗಿ ಹೇಳ್ಬೇಕಂತ ಹೇಳಿದ್ರೆ ರಾಜೀವ್ ಗೌಡರ ಬಂಧನಕ್ಕಾಗಿ ಈಗಾಗಲೇ ಪೊಲೀಸರು ಹಲವಾರು ರೀತಿಯ ಶೋಧ ಕಾರ್ಯ ಮುಂದುವರಿಸಿದ್ದಾರೆ ಅಂತ ಹೇಳ್ಬೋದು. ಕ್ಯಾಮರಾ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಚಿಕ್ಕಬಳ್ಳಾಪುರ. ಪುರಸಭೆ ಆಯುಕ್ತೆ ಏನು ಅಮೃತ ಗೌಡರ ಮೇಲೆ ರಾಜೀವ್ ಗೌಡರು ಏನು ಧಮಕಿ ಹಾಕಿರೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಹಲವಾರು ರಾಜಕೀಯ ಪಕ್ಷಗಳು ಸೇರಿದಂತೆ ಏನು ಸಂಘಟನೆಗಳು ಸಹ ದೂರು ಕೊಡ್ತಾ ಇರುವಂಥದ್ದು. ನಾನಿವತ್ತು ಏನು ಶಿಡ್ಲಘಟ್ಟದ ಪೊಲೀಸ್ ಠಾಣೆ ಮುಂದೆ ಇದ್ದೇನೆ. ದೃಶ್ಯ ನೋಡಿದ್ರೆ ಇದು ಶಿಡ್ಲಘಟ್ಟೆಯ ಪೊಲೀಸ್ ಠಾಣೆ ಇರುವಂಥದ್ದು. ಈಗಾಗಲೇ KRS ಆಗ್ಬೋದು ಮತ್ತು ಅದೇ ರೀತಿ ಮಾನವ ಹಕ್ಕುಗಳ ಆಯೋಗ ಸಹ ಇವತ್ತು ಇಲ್ಲಿಗೆ ಬಂದು ದೂರು ಕೊಡೋ ನಿಟ್ಟಿನಲ್ಲಿ ಮುಂದಾಗಿರುವಂಥದ್ದು. ಪ್ರಮುಖವಾಗಿ ಈಗಾಗಲೇ JDS ಪಕ್ಷ ಸಹ ಇವತ್ತು ಏನು ದೂರು ದಾಖಲು ಮಾಡಿರುವಂಥದ್ದು. ಅದ್ರ ಜೊತೆಗೆ ಏನು ನಗರಸಭೆ ಆಯುಕ್ತರಾದಂಥ ಅಮೃತ ಗೌಡರು ಸಹ ಇವತ್ತು ದೂರು ದಾಖಲು ಮಾಡೋ ಹಿನ್ನೆಲೆಯಲ್ಲಿ ಇವತ್ತು ರಾಜೀವ್ ಗೌಡರು ಸಹ ಏನು ಪರಾರಿ ಆಗಿರುವಂಥದ್ದು. ಈಗಾಗಲೇ ಅವರನ್ನು ಬಂಧಿಸಿ ಕೂಡಲೇ ಕ್ರಮ ಕೈಗೊಳ್ಳುವಂತೆ ಈಗ ನೋಡ್ಬೋದು ಮಾನವ ಹಕ್ಕುಗಳ ಆಯೋಗ ಸಹ ಈಗ ಏನು ಸ್ಟೇಷನ್ ಮುಂದೆ ಬಂದು ನಿಂತಿರುವಂಥದ್ದು ಮತ್ತು ದೂರುಗಳು ಸಹ ಮುಂದಾಗಿರುವಂಥದ್ದು. ಇತ್ತೀಚೆಗೆ ಅಂದರೆ ಕಳೆದ 2 ದಿನಗಳು ನಡೆದಂತಹ ಏನು ರಾಜೀವ್ ಗೌಡರ ಏನು ಧಮಕಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ರಾಜ್ಯ ಮಟ್ಟದಲ್ಲಿ ಸಹ ಚರ್ಚೆ ನಡೀತಾ ಇರುವಂಥದ್ದು. ಮತ್ತು ಏನು ಅಸಂಬದ್ಧವಾದಂಥ ಪದಗಳು ಸಹ ಬಳಕೆ ಮಾಡೋ ಹಿನ್ನೆಲೆಯಲ್ಲಿ ಇವತ್ತು ಏನು ರಾಜ್ಯ ಮಟ್ಟದಲ್ಲೂ ಸಹ ಏನು ಚರ್ಚೆ ನಡೀತಾ ಇರುವಂಥದ್ದು ಮತ್ತು ಹಲವಾರು ಕಡೆ ದೂರು ಸಹ ದಾಖಲು ಮಾಡಲು ಮುಂದಾಗಿರುವಂಥದ್ದು. ಈಗಾಗಲೇ ಏನು KRS ಆಗ್ಬೋದು ಮತ್ತು ಮಾನವ ಹಕ್ಕುಗಳ ಆಗ್ಬೋದು ಮತ್ತು ಹಲವಾರು ಸಂಘಟನೆಗಳು ಸಹ ಈಗಾಗಲೇ ದೂರು ದಾಖಲು ಮಾಡಲು ಮುಂದಾಗಿರುವಂಥದ್ದು. ಮತ್ತು ನಿನ್ನೆಯೂ ಸಹ ಏನು ರಾಜ್ಯ ಮಹಿಳಾ ಆಯೋಗ ಸಹ ಏನು ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ ದೂರು ನೀಡಿರುವಂಥದ್ದು. ಪ್ರಮುಖವಾಗಿ ಏನು ಅಸಂಬದ್ಧವಾದಂತಹ ಪದ ಬಳಕೆಯನ್ನು ಮಾಡಿರುವಂತಹ ರಾಜೀವ್ ಗೌಡರನ್ನು ಕೂಡಲೇ ಬಂಧನ ಮಾಡಬೇಕು ಮತ್ತು ಅವರ ಮೇಲೆ ಕ್ರಮ ಕೈಗೊಳ್ಳಬೇಕೆಂಬ ನಿಟ್ಟಿನಲ್ಲಿ ಈಗಾಗಲೇ ಏನು ಒತ್ತಾಯ ಸಹ ಬರ್ತಾ ಇರುವಂಥದ್ದು. ಮತ್ತು ಈಗಾಗಲೇ ಏನು ದೂರು ದಾಖಲು ಮಾಡಿಕೊಂಡಿರುವಂಥ ಪೊಲೀಸರು ಅವರನ್ನು ಬಂಧಿಸಲು ಏನು 2 ತಂಡಗಳ ರಚನೆ ಮಾಡಿದ್ದಾರೆ. ಒಟ್ಟಾರೆಯಾಗಿ ಹೇಳ್ಬೇಕಂತ ಹೇಳಿದ್ರೆ ರಾಜೀವ್ ಗೌಡರ ಬಂಧನಕ್ಕಾಗಿ ಈಗಾಗಲೇ ಪೊಲೀಸರು ಹಲವಾರು ರೀತಿಯ ಶೋಧ ಕಾರ್ಯ ಮುಂದುವರಿಸಿದ್ದಾರೆ ಅಂತ ಹೇಳ್ಬೋದು. ಕ್ಯಾಮರಾ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಚಿಕ್ಕಬಳ್ಳಾಪುರ. ಪುರಸಭೆ ಆಯುಕ್ತೆ ಏನು ಅಮೃತ ಗೌಡರ ಮೇಲೆ ರಾಜೀವ್ ಗೌಡರು ಏನು ಧಮಕಿ ಹಾಕಿರೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಹಲವಾರು ರಾಜಕೀಯ ಪಕ್ಷಗಳು ಸೇರಿದಂತೆ ಏನು ಸಂಘಟನೆಗಳು ಸಹ ದೂರು ಕೊಡ್ತಾ ಇರುವಂಥದ್ದು. ನಾನಿವತ್ತು ಏನು ಶಿಡ್ಲಘಟ್ಟದ ಪೊಲೀಸ್ ಠಾಣೆ ಮುಂದೆ ಇದ್ದೇನೆ. ದೃಶ್ಯ ನೋಡಿದ್ರೆ ಇದು ಶಿಡ್ಲಘಟ್ಟೆಯ ಪೊಲೀಸ್ ಠಾಣೆ ಇರುವಂಥದ್ದು. ಈಗಾಗಲೇ KRS ಆಗ್ಬೋದು ಮತ್ತು ಅದೇ ರೀತಿ ಮಾನವ ಹಕ್ಕುಗಳ ಆಯೋಗ ಸಹ ಇವತ್ತು ಇಲ್ಲಿಗೆ ಬಂದು ದೂರು ಕೊಡೋ ನಿಟ್ಟಿನಲ್ಲಿ ಮುಂದಾಗಿರುವಂಥದ್ದು. ಪ್ರಮುಖವಾಗಿ ಈಗಾಗಲೇ JDS ಪಕ್ಷ ಸಹ ಇವತ್ತು ಏನು ದೂರು ದಾಖಲು ಮಾಡಿರುವಂಥದ್ದು. ಅದ್ರ ಜೊತೆಗೆ ಏನು ನಗರಸಭೆ ಆಯುಕ್ತರಾದಂಥ ಅಮೃತ ಗೌಡರು ಸಹ ಇವತ್ತು ದೂರು ದಾಖಲು ಮಾಡೋ ಹಿನ್ನೆಲೆಯಲ್ಲಿ ಇವತ್ತು ರಾಜೀವ್ ಗೌಡರು ಸಹ ಏನು ಪರಾರಿ ಆಗಿರುವಂಥದ್ದು. ಈಗಾಗಲೇ ಅವರನ್ನು ಬಂಧಿಸಿ ಕೂಡಲೇ ಕ್ರಮ ಕೈಗೊಳ್ಳುವಂತೆ ಈಗ ನೋಡ್ಬೋದು ಮಾನವ ಹಕ್ಕುಗಳ ಆಯೋಗ ಸಹ ಈಗ ಏನು ಸ್ಟೇಷನ್ ಮುಂದೆ ಬಂದು ನಿಂತಿರುವಂಥದ್ದು ಮತ್ತು ದೂರುಗಳು ಸಹ ಮುಂದಾಗಿರುವಂಥದ್ದು. ಇತ್ತೀಚೆಗೆ ಅಂದರೆ ಕಳೆದ 2 ದಿನಗಳು ನಡೆದಂತಹ ಏನು ರಾಜೀವ್ ಗೌಡರ ಏನು ಧಮಕಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ರಾಜ್ಯ ಮಟ್ಟದಲ್ಲಿ ಸಹ ಚರ್ಚೆ ನಡೀತಾ ಇರುವಂಥದ್ದು. ಮತ್ತು ಏನು ಅಸಂಬದ್ಧವಾದಂಥ ಪದಗಳು ಸಹ ಬಳಕೆ ಮಾಡೋ ಹಿನ್ನೆಲೆಯಲ್ಲಿ ಇವತ್ತು ಏನು ರಾಜ್ಯ ಮಟ್ಟದಲ್ಲೂ ಸಹ ಏನು ಚರ್ಚೆ ನಡೀತಾ ಇರುವಂಥದ್ದು ಮತ್ತು ಹಲವಾರು ಕಡೆ ದೂರು ಸಹ ದಾಖಲು ಮಾಡಲು ಮುಂದಾಗಿರುವಂಥದ್ದು. ಈಗಾಗಲೇ ಏನು KRS ಆಗ್ಬೋದು ಮತ್ತು ಮಾನವ ಹಕ್ಕುಗಳ ಆಗ್ಬೋದು ಮತ್ತು ಹಲವಾರು ಸಂಘಟನೆಗಳು ಸಹ ಈಗಾಗಲೇ ದೂರು ದಾಖಲು ಮಾಡಲು ಮುಂದಾಗಿರುವಂಥದ್ದು. ಮತ್ತು ನಿನ್ನೆಯೂ ಸಹ ಏನು ರಾಜ್ಯ ಮಹಿಳಾ ಆಯೋಗ ಸಹ ಏನು ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ ದೂರು ನೀಡಿರುವಂಥದ್ದು. ಪ್ರಮುಖವಾಗಿ ಏನು ಅಸಂಬದ್ಧವಾದಂತಹ ಪದ ಬಳಕೆಯನ್ನು ಮಾಡಿರುವಂತಹ ರಾಜೀವ್ ಗೌಡರನ್ನು ಕೂಡಲೇ ಬಂಧನ ಮಾಡಬೇಕು ಮತ್ತು ಅವರ ಮೇಲೆ ಕ್ರಮ ಕೈಗೊಳ್ಳಬೇಕೆಂಬ ನಿಟ್ಟಿನಲ್ಲಿ ಈಗಾಗಲೇ ಏನು ಒತ್ತಾಯ ಸಹ ಬರ್ತಾ ಇರುವಂಥದ್ದು. ಮತ್ತು ಈಗಾಗಲೇ ಏನು ದೂರು ದಾಖಲು ಮಾಡಿಕೊಂಡಿರುವಂಥ ಪೊಲೀಸರು ಅವರನ್ನು ಬಂಧಿಸಲು ಏನು 2 ತಂಡಗಳ ರಚನೆ ಮಾಡಿದ್ದಾರೆ. ಒಟ್ಟಾರೆಯಾಗಿ ಹೇಳ್ಬೇಕಂತ ಹೇಳಿದ್ರೆ ರಾಜೀವ್ ಗೌಡರ ಬಂಧನಕ್ಕಾಗಿ ಈಗಾಗಲೇ ಪೊಲೀಸರು ಹಲವಾರು ರೀತಿಯ ಶೋಧ ಕಾರ್ಯ ಮುಂದುವರಿಸಿದ್ದಾರೆ ಅಂತ ಹೇಳ್ಬೋದು. ಕ್ಯಾಮರಾ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಚಿಕ್ಕಬಳ್ಳಾಪುರ.